ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆಯವ್ರು ಹೇಳ್ತಿರೋದು ಸರಿಯಾಗಿದೆ ಅಣ್ಣ. ಮಾತು ಕೇಳಕ್ಕೆ ಯಾಕೆ ಅವಕಾಶ ಕೊಡಬೇಕು? ನೀವು ಭಯ ಪಡ್ತಿರೋ ಹಾಗೆ ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲಮ್ಮ. ದಶರಥ ರಾಮ ಮದುವೆ ಆಗದಿರೋ ಹುಡುಗಿನ ತನ್ನ ಮನೆ ಕರ್ಕೊಂಡ್ಬಂದಿದ್ದಾನೆ ಅಂದ್ರೆ ಮಾಡಿರೋ ಸಹಾಯಕ್ಕೆ ಋಣ ತೀರ್ಸೋಕೆ ನೋಡ್ತಿದ್ದಾನೆ ಅನ್ಕೊಳ್ತಾರೆ. ಅಷ್ಟೇ ಹೊರತು ತಪ್ಪಾಗಿ ಯಾರು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನೀನೇನಾದ್ರೂ ಅಂದ್ಕೊಳಪ್ಪ, ನಾಳೆ ನಡಿಬಾರದೇನೋ ನಡೆದ್ರೆ ಮಾತ್ ಕೇಳಿಸ್ಕೊಳ್ಳೋರು ನಾವು. ಯಾಕೆ ಸುಮ್ಮನಿದ್ಯೋ? ಅವಕಾಶ ಸಿಕ್ತು ಅಂತ ಒಳಗೆ ಖುಷಿ ಪಡ್ತಿದ್ಯಲ್ವಾ? ನೀವು ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ರೋ ನನಗೆ ಗೊತ್ತಾಗ್ತಿಲ್ಲ. ನಮ್ಮಿಂದ ನಿಮ್ಗೆ ಈ ಥರ ಆಗಿರೋದು. ನನ್ನ ಮಗನಿಂದ ನಿಮ್ಮ ಮಗಳು ಮದುವೆ ನಿಂತು ಹೋಯ್ತು. ತಪ್ಪನ್ನ ತಿದ್ಕೊಳ್ಳೋಕೆ ಅವಕಾಶ ಕೊಡೋದಿಲ್ವಾ? ಋಣ ತೀರ್ಸೋದಕ್ಕೆ ಅವಕಾಶ ಕೊಡೋದಿಲ್ವಾ? ಅಷ್ಟು ದೊಡ್ಡ ಮಾತುಗಳೆಲ್ಲ ಆಡಬೇಡಿ ಮಾವ. ನಿಮಗ್ ಮಗ ಆದ್ರೆ ನನ್ನ ತಂಗಿ ಗಂಡ ಅಲ್ವಾ? ಅವ್ರನ್ನ ಕಾಪಾಡುವಂತ ಪರಿಸ್ಥಿತಿ ಬಂದಿತ್ತು, ಕಾಪಾಡ್ದೆ. ಅದು ನನ್ನ ಕರ್ತವ್ಯ. ಅಷ್ಟು ಮಾತ್ರಕ್ಕೆ ಇಷ್ಟು ದೊಡ್ಡ ಮಾತುಗಳನ್ನ ಆಡಬೇಡಿ. ನಾನು ನಮ್ಮನೆಲ್ಲೇ ಇರ್ತೀನಿ. ಇಲ್ಲಮ್ಮ, ಈಗ ನೀನು ಬರದೆ ಹೋದ್ರೆ ನನ್ನ ಆತ್ಮಸಾಕ್ಷಿ ನನ್ನನ್ನು ಕಾಡ್ತಾ ಇರುತ್ತೆ. ಆದರೂ ನೀನು ಬರ್ತಾ ಇರೋದು ಬೇರೆಯವ್ರ ಮನೆಗಲ್ಲ, ನಿನ್ನ ತಂಗಿ ಮನೆಗೆ. ಬೀಗ್ರೆ, ನೀವಾದರೂ ಹೇಳಿ, ಇದು ನನ್ನ ಅದೃಷ್ಟ ಅಂತ ಅನ್ಕೊಳ್ತೀನಿ. ಇಲ್ಲ ಅನ್ಬೇಡಿ. ಕಲ್ಮಶ ಇಲ್ದಿರೋ ಪ್ರೀತಿ ಎಲ್ರಿಗೂ ಸಿಗೋದಿಲ್ಲಮ್ಮ. ಅದಕ್ಕೆ ಅದೃಷ್ಟ ಇರಬೇಕು. ಇಲ್ಲಿ ನೋಡು, ಬೀಗರ ರೂಪದಲ್ಲಿ ಅದೃಷ್ಟ ನಮ್ಮ ಮನೆ ಬಾಗ್ಲಿಗೆ ಬಂದಿದೆ. ಒಬ್ಬ ತಂದೆ ಮಾಡದೇ ಇರೋದನ್ನ ಅವ್ರು ಮಾಡ್ತೀನಿ ಅಂದಾಗ ನಾವು ಬೇಡ ಅನ್ನಕ್ಕಾಗತ್ತಾ? ಅಪ್ಪ, ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ನನಗೂ ಕಳ್ಸೋದಕ್ಕೆ ಮನ್ಸಿಲ್ಲ ಅಮ್ಮ. ಆದ್ರೆ ಒಂದಿನ ಅತ್ತೆ ಮನೆಗೆ ಕಳಿಸ್ಲೇಬೇಕಲ್ವಾ? ಈಗ ಕಳಿಸ್ತಾ ಇದ್ದೀನಿ ಅನ್ಕೋ. ಅನ್ಕೊಳ್ಳೋದೇನಪ್ಪ, ಅತ್ತೆ ಮನೆನೇ. ನಾನು ಹೋಗಲ್ಲ ಅಪ್ಪ, ದಯವಿಟ್ಟು ನನ್ನನ್ನು ಕಳಿಸ್ಬೇಡಿ. ನೀನೇನು ಮಾತಾಡಬೇಡ. ಅಪ್ಪನ ಮಾತನ್ನು ತೆಗ್ದಾಕಲ್ಲ ಅಲ್ವಾ? ಹೇಳಿದ್ ಮಾಡು ಅಷ್ಟೇ. ಲೋ ಜಾನಕಿ. ಅಮ್ಮ, ನೀನೇನು ಮಾತಾಡಬೇಡ. ಸುನಂದ, ಮಗಳ ಬಟ್ಟೆ ರೆಡಿ ಮಾಡು. ಆಯ್ತು ರೀ. ಬೇಗ್ರೆ, ಕೂತ್ಕೋ ಬನ್ನಿ. ಅಯ್ಯೋ, ದೇವ್ರಿದ್ದಾನೆ ಅಜ್ಜಿ. ನಿನ್ ಪ್ಲಾನ್ ಹೇಗ್ ಉಲ್ಟಾ ಮಾಡ್ದೆ ಅಂತ ನೋಡಿದ್ಯಾ? ಬಾಯ್ ಮುಚ್ಚೋ. ಈಗ ಬಾಯಿ ಮುಚ್ಬೇಕಾಗಿರೋ ನೀನೇ ಅಜ್ಜಿ. ಅಕ್ಕಂಗ್ ಮದ್ವೆ ಮಾಡಿಸ್ ಕಳ್ಸಿ ಕೈ ತಳ್ಕೋಬೇಕು ಅಂದ್ಕೊಂಡೆ, ಆದ್ರೆ ದೇವ್ರು ಪ್ಲಾನ್ ಉಲ್ಟಾ ಮಾಡ್ದ. ಆ ಭಿಕ್ಷೋಳ್ ಜೊತೆ ಯಾಕೆ ಜಗಳಾಡ್ದೆ ನೀನು? ನೀನು ಅವಳನ್ನ ಬೈದಿದ್ದೀರ ತಾನೆ ಈ ಮದ್ವೆ ಸಂಬಂಧ ಹಾಳಾಗಿದ್ದು. ಯಾವ್ದೇನೇ ಆದ್ರೂ ನಿನ್ನಿಂದಾನೇ ಅಕ್ಕ ಅತ್ತೆ ಮನೆಗೆ ಹೋದ್ಲು, ನೋಡ್ದ್ಯಾ? ಅದ್ರಿಂದ ನಂಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಅಜ್ಜಿ. ಅತ್ತೆ ಮನೆ ಏನು? ಅತ್ತೆ ಮನೆ ಅತ್ತೆ ಮನೆನೇ ಅದು. ವೈದೇಹಿ ಅಕ್ಕನ ಅತ್ತೆ ಮನೆ. ಬಾವ ವೈದೇಹಿ ಅಕ್ಕನ ಗಂಡ. ಅದಕ್ಕೆ ದೇವ್ರು ಇಷ್ಟೆಲ್ಲ ಮಾಡಿಸಿ ಇಬ್ರು ಒಂದೇ ಗುಡಿಗೆ ಸೇರಿಸ್ತಿದ್ದಾನೆ. ಇನ್ನೇನೇನು ಮಾಡೋಕ್ಕಾಗಲ್ಲ. ಹೋಗೋ ತಲೆ ಹರಟೆ.
ಅಮ್ಮ. ಹೋಗಿ ಬರ್ತೀನಮ್ಮ. ಅಪ್ಪ. ಮಗಳೇ, ಹೋಗಿ ಬರ್ತೀನಿ. ಆಯ್ತಮ್ಮ. ಅಜ್ಜಿ, ಹೋಗಿ ಬರ್ತೀನಿ. ಮಾರುತಿ, ಹೋಗಿ ಬರ್ತೀನಿ. ವೈದೇಹಿ, ನಡಿಯಮ್ಮ. ಇಲ್ಲಿದ್ದಾಗ್ಲೇ ಇವಳನ್ನ ತಡಿಯಕ್ಕಾಗ್ಲಿಲ್ಲ, ಇನ್ನಲ್ಲಿ ಹೋದ್ಮೇಲೆ ಹೇಗ್ ತಡಿಯೋದು? ನನ್ನ ಮೊಮ್ಮಗಳು ಸಂಸಾರನ ಹೇಗ್ ಕಾಪಾಡ್ಕೊಳ್ಳಿ? ಏನ್ ಮಾಡ್ಲಿ ಈಗ? ಏನಂದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಏನಂದ್ರೆ ಏನೋ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ. ಡಿಸ್ಟರ್ಬ್ ಮಾಡಿದ್ರೆ ಕೋಪ ಮಾಡ್ಕೋತಾರೆ, ಆಮೇಲೆ ಅವರೇ ನೋಡಿ ತಗೋತಾರೆ ಬಿಡು. ಬೆಣ್ಣೆ ಹಾಕರ್ಗೋಗೋ ಮನ್ಸನ್ನ ಯಾಕೆ ಕಲ್ ಮಾಡ್ಕೊಂಡಿದ್ಯಾ ವೈದೇಹಿ? ನಾವು ಹುಟ್ಟಿರೋದೇ ನಾವು ಒಂದಾಗೋದಕ್ಕೋಸ್ಕರ. ಜೊತೆಗೆ ಬದುಕಬೇಕಾದವರು ದೂರ ದೂರ ಇರೋದಕ್ಕೆ ಸಾಧ್ಯನಾ? ನಾನು ನಿನ್ನ ಪ್ರೀತಿಸ್ತಿರೋದೇ ನಿಜ ಆಗಿದ್ರೆ, ನಿನ್ನ ಮನಸ್ಸಲ್ಲೂ ನಾನಿರೋದೇ ನಿಜ ಆಗಿದ್ರೆ, ಆ ದೇವರು ನಮ್ಮನ್ನ ಯಾವತ್ತಿಗೂ ದೂರ ಮಾಡಲ್ಲ ವೈದೇಹಿ, ಮಾಡಲ್ಲ.
ನಡಿಯಮ್ಮ, ನಾನು ಫೋನಲ್ಲಿ ಮಾತಾಡಿ ಬರ್ತೀನಿ. ಅಗರ್ಬತ್ತಿ ಬಂದಿದ್ದಾಳೆ. ಏನಂದ್ರೆ ನಿಂತ್ಕೊಳ್ರಿ. ನಾನು ಇಷ್ಟು ಕರೆದ್ರು ಕೇಳಿಸ್ಕೊಳ್ದೆ ಇರೋರು ಯಾರು ಕರೀದೇನೆ ಎಲ್ಲಿಗೆ ಹೋಗ್ತಿದ್ದಾರೆ ಇವರು? ರೀ, ಇವನು ಎಲ್ಲಿಗೆ ಓಡೋಗ್ತಿದ್ದಾನೆ? ದೇವಾಂಶ್, ದೇವಾಂಶ್, ಏನಾಯ್ತಪ್ಪ? ಏನಾಯ್ತು? ದೇವಾಂಶ್, ಏನಾಯ್ತು ನಿನಗೆ? ರೆಸ್ಟ್ ಮಾಡಕ್ ಹೇಳಿದ್ರು, ನೀನ್ ಯಾಕೋ ಇಲ್ಲಿಗೆ ಬಂದೆ? ವೈದೇಹಿ ಹಿಡ್ಕೊಂಡ್ಲು ಅಂತ ಸರಿ ಹೋಯ್ತು, ಇಲ್ದಿದ್ರೆ ಏನಾಗ್ತಿತ್ತೋ? ಮತ್ತೆ ನನ್ನ ಮೊಮ್ಮಗನ ಕಾಪಾಡ್ದೆಮ್ಮ. ಅಕ್ಕ, ನೀನು ಇಲ್ಲಿಗೆ ಯಾಕೆ ಬಂದೆ? ಯಾವ್ದಾದ್ರೂ ಕೆಲ್ಸದ ಮೇಲೆ ಅಪ್ಪ ಕಳ್ಸಿದ್ರಾ? ಇಲ್ಲಮ್ಮ, ನಾನೇ ಕರ್ಕೊಂಡು ಬಂದೆ.
ಏನೋ ಕೆಲಸ ಇದೆ ಅಂತ ಬಂದಿಲ್ಲ. ನಮ್ಮ ಮನೇಲಿ ನಮ್ಮ ಜೊತೆನೇ ಇರೋದಕ್ಕೆ ಬಂದಿದ್ದಾಳೆ. ಇವಳು ಒಂದಿನ ಅವನ ಜೊತೆಲಿದ್ದಕ್ಕೆ ಅವನ ಪ್ರಾಣನ ಕಾಪಾಡಿದಾಳೆ. ಇಲ್ಲೇ ಇದ್ರೆ ಇನ್ನು ಯಾವ್ದ್ಯಾವ್ದು ಕಡ್ಡಿಪಡಿಸ್ತಾಳೋ. ಇವಳಿಂದ ಸ್ವಲ್ಪ ಹುಷಾರಾಗೇ ಇರಬೇಕು. ನಮ್ಮ ಮಗನ ಕಾಪಾಡಬೇಕು ಅಂತ ಒಂದಿನ ಪೂರ್ತಿ ಅವನ ಜೊತೆ ಇರಬೇಕಾಗಿ ಬಂದಿತ್ತಲ್ಲ, ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ವೈದೇಹಿಗಂತ ಬಂದಿದ್ದ ಸಂಬಂಧ ತಪ್ಪು ಹೋಯ್ತಮ್ಮ. ಬಂಗಾರದಂತ ಹುಡುಗಿ ಬಗ್ಗೆ ಆ ಥರ ಯೋಚನೆ ಮಾಡೋದಿಕ್ಕೆ ಅವ್ರ ಮನಸ್ಸು ಹೇಗೆ ಬಂತು? ಅವ್ರುಗಳಿಗೆಲ್ಲ ಅಂದ ಏನು ಪ್ರಯೋಜನ? ಈ ಸಮಾಜನೇ ಹಾಗಿದೆ. ಸಹಾಯ ಮಾಡಿದ್ರು ಸ್ವಾರ್ಥವಾಗಿ ಯೋಚಿಸ್ತಾರೆ. ಒಳ್ಳೇದಾಗಿದೆ ಅಜ್ಜಿ. ಈ ಸಂಬಂಧ ಬೆಳಿಬಾರ್ದು ಅಂತ ನಾನು ಅವತ್ತೇ ಬೇಡ್ಕೊಂಡಿದ್ದೆ. ಹಾಗೆ ಆಯಿತು. ದೇವಾಂಶ್, ಅದೇ ಅಮ್ಮ, ಅವತ್ತೇ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಲಿಲ್ಲ. ಆ ಮನೆಗೆ ಸೊಸೆಯಾಗಿ ಹೋದ್ರೆ ವೈದೇಹಿ ಸಂತೋಷವಾಗಿರಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಹಾಗೆ ಬೇಡ್ಕೊಂಡೆ. ಹಾಗೆ ಆಯಿತು. ಆದರೂ ನಾವು ಅನ್ಕೊಂಡಿದ್ದ ಮಾತ್ರಕ್ಕೆ ಯಾವುದೂ ಆಗಲ್ಲ. ಹತ್ರ ಆಗಬೇಕು ಅನ್ಕೊಂಡಿದ್ದ ಮಾತ್ರಕ್ಕೆ ಹತ್ರ ಆಗಲ್ಲ. ದೂರ ಆಗ್ಬೇಕು ಅನ್ಕೊಂಡಿದ್ದ ಮಾತ್ರಕ್ಕೆ ದೂರ ಆಗಲ್ಲ. ಯಾರನ್ನ ಯಾವಾಗ ಎಲ್ಲಿಗೆ ಸೇರಿಸ್ಬೇಕು, ಯಾವ ಸಂಬಂಧನ ಹೇಗೆ ಒಂದು ಮಾಡಬೇಕು ಮೇಲಿರೋನ್ಗೆ ಚೆನ್ನಾಗಿ ಗೊತ್ತು. ಅದೇ ಅನುಬಂಧ, ಋಣಬಂಧ, ಆತ್ಮಬಂಧ, ಜನ್ಮ ಜನ್ಮಾಂತರದ ಸಂಬಂಧ. ವೈದೇಹಿಗೆ ನಮ್ಮ ಜೊತೆ ಯಾವ ಜನ್ಮದಲ್ಲೋ ಸಂಬಂಧ ಇರೋದಕ್ಕೆ ಅಲ್ವಾ ನಮ್ಮ ದೇವಾಂಶನ ಕಾಪಾಡಿದ್ದು. ಆ ಋಣನ ತೀರ್ಸೋದಕ್ಕೆ ವೈದೇಹಿ ಮದುವೆನ ನನ್ನ ಕೈಯಾರೆ ಮಾಡಬೇಕು ಅಂತ ನಮ್ಮನೆ ಕರ್ಕೊಂಡ್ಬಂದಿದ್ದೀನಿ.